ರಾಧಾ ವಲ್ಲಭ ಶ್ರೀ ಹರಿವಂಶ. ಜೈ ಶ್ರೀ ಕೃಷ್ಣ. ನಮ್ಮ PM ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಒಂದಿನ ಮಹಾದೇವಪ್ಪ ಅನ್ನೋ 80 ವರ್ಷದ ಮುದುಕ ಈ ಮನಿ ಮುಂದ ತಳ್ಳುಗಾಡಿ ಒತ್ತುಕೊಂಡು ಬಂದ ಸ್ಟೇಷನರಿ ಸಾಮಾನ ಮಾರ್ತಿರ್ತಾರಲ್ಲ, ಅವ್ರ ಕಡೆ ಒಂದು ಟಿಕಿಡಿ ಪಾಕಿಟ್ ಅಂದ್ರ ಬಿಂದಿ ಪಾಕಿಟ್ ಖರೀದಿ ಮಾಡಿ ತನ್ನ ಸೊಸಿಗೆ, ಮಗಳೇ ನಿನ್ನತ್ತಿವು ಹನಿಗಿಟ್ಕೊಳ್ಳೋ ಬಿಂದಿ ಖಾಲಿ ಆಗಿದ್ವು, ಹಂಗಾಗಿ ಈ ಬಿಂದಿ ಪಾಕಿಟ್ ಖರೀದಿ ಮಾಡಿದ್ಯಾ, ಅದಕ್ಕೊಂದ್ ಸ್ವಲ್ಪ ರೊಕ್ಕ ಇದ್ರೆ ಕೊಡಮ್ಮ ಅಂತ ಕೇಳಿದ. ಯಾಕಂದ್ರೆ ಹಿರೇತನ ಎಲ್ಲ ಮಗ ಸೊಸಿಗೆ ಬಿಟ್ಟು ಕೊಟ್ಟಿದ್ದ. ಹಂಗಾಗಿ ಆಕಿಗೆ ದುಡ್ಡು ಕೊಡ ಅಂತ ಕೇಳಿದ್ದಕ್ಕ ಸೊಸಿ, ಅಲ್ರಿ ಮಾಮಾರ, ಅತ್ತಿ ವಯಸ್ಸು 70-75 ವರ್ಷ ಆಗಾಕ ಬಂತು, ಈಗೆಂತ ಬಿಂದಿ ಹಚ್ಕೊಂತಾರ್ರಿ ಅವರು ಅಂತ ಕೇಳಿದ್ದಕ್ಕ ಮಹಾದೇವಪ್ಪ ಅಂತಾನ, ನಿಮ್ಮತ್ತಿನ್ನು ಮುತ್ತೈದೆ ಅದಾಳ, ಬರೇ ಹನಿ ಇಟ್ಕೊಂಡಿರಾಕ ಆಕಿಗೆ ಮನಸ್ಸು ಒಪ್ಪುದಿಲ್ಲ, ಹಂಗ ನೋಡಿದ್ರೆ ಇದ್ರ ರೊಕ್ಕ ಬಾಳ ಏನೋ ಆಗುದಿಲ್ಲ ಅಂತ ಹೇಳಿದ್ದಕ್ಕ ಸೊಸಿ ಕಡ್ಡಿ ಮುರಿದು 2 ತುಂಡು ಆಗುವಂಗ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಿಬಿಟ್ಲ. ಇದನ್ನೆಲ್ಲ ಕೇಳಿಸ್ಕೊಂತಿದ್ದ 75 ವರ್ಷದ ಪಾರ್ವತಿ ದೇವಿ ತನ್ನ ಗಂಡಗ ದೂರದಿಂದಲೇ ಸೊನ್ನಿ ಮಾಡಿ, ಹೋಗ್ಲಿ ಬಿಡ್ರಿ, ಈಗ ನಂಗ ಆ ಬಿಂದಿ ಬ್ಯಾಡ ಅಂತ ಹೇಳಿದ್ದಕ್ಕ ಮಹಾದೇವಪ್ಪ ಆ ಬಿಂದಿ ಪಾಕಿಟ್ ಹೊಳ್ಳಿ ಆ ಸ್ಟೇಷನರಿ ಮಾರವಂಗ ಕೊಟ್ಟು ಬಂದ, ಪಾರ್ವತಿ ನಮಗೆಂತ ಪರಿಸ್ಥಿತಿ ಬಂತ್ ನೋಡ, ನನ್ ಕ್ಷಮಾ ಮಾಡ್ಬಿಡು ಪಾರ್ವತಿ, ನನ್ನ ಕ್ಷಮಾ ಮಾಡ್ಬಿಡು, ನಂಗ ನಿನ್ನ ಈ ಒಂದು ಸಣ್ಣ ಆಸೆನು ನಡೆಸಿ ಕೊಡಾಕ ಆಗ್ಲಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳಾಕತ್ತಿದ್ ನೋಡಿ ಪಾರ್ವತಿ ದೇವಿ ಹಿಂಗ ಹೇಳ್ತಾಳ, ಹೋಗ್ಲಿ ಬಿಡ್ರಿ, ಅದೆಂತ ದೊಡ್ಡ ಮಾತು, ಅದಕ್ಕೆ ಯಾಕೆ ಚಿಂತೆ ಮಾಡಾಕತ್ತೀರಿ, ಹಂಗ ನೋಡಿದ್ರ ಆ ಪ್ಲಾಸ್ಟಿಕ್ ಬಿಂದಿಕಿನ್ನ ಕುಂಕುಮಾನ ಚಲೋ, ಆ ದೇವ್ರ ಕೊನೆಯಾಗಿದ್ದು ಕುಂಕುಮ ತಗೊಂಬರ್ರಿ, ಅದನ್ನ ಬಿಂದಿಗತೆ ಮಾಡಿ ಹಚ್ಕೊಂತೀನಿ, ಅದರಿಂದ ನನಗೇನು ಫರ್ಕ್ ಬೀಳುವುದಿಲ್ಲ ಅಂತ ಹೇಳಿದ್ದಕ್ಕ ಮಹಾದೇವಪ್ಪ ದೇವ್ರ ಕೋನಿಗೆ ಹೋಗಿ ಕುಂಕುಮ ತಗೊಂಬಂದ, ಪಾರ್ವತಿ ಇವತ್ ನಾನ್ ಹಿಂಗ ಬಿಂದಿ ಮಾಡಿ ಹಚ್ಚಿತೀನಿ ತಡಿ ಅಂಥೇಳಿ ಹಚ್ಚಾಕ್ ಹೊಕ್ಕಾನ. ಪಾರ್ವತಿ ದೇವಿ ತೀರ್ಕೊಂಡ್ಬಿಟ್ಟಿದ್ಲ. ಪಾಪಕಿ ಮನಸ್ಸು ಎಷ್ಟು ನೊಂದಿತ್ತೋ ಏನು, ಒಟ್ನ್ಯಾಗ ಆಕಿ ಈ ಪ್ರಪಂಚನ ಬಿಟ್ಟು ಹೋಗ್ಬಿಟ್ಟಿದ್ಲ. ಆದ್ರ ಪಾರ್ವತಿ ದೇವಿಯ ಅಂತಿಮ ಸಂಸ್ಕಾರ ಮಾಡುವಾಗ ಮಹಾದೇವಪ್ಪ ನೋಡ್ತಾನ, ಪಾರ್ವತಿ ದೇವಿ ಹನಿ ಮ್ಯಾಗ ಬಿಂದಿ ಇತ್ತು, ಬಡ ಬಡ ಬಂದವನ ಆ ಬಿಂದಿ ತೆಗೆದೋಗದ. ಇದನ್ ನೋಡಿದ ಸೊಸಿ ಮಹಾದೇವಪ್ಪ ಕೇಳ್ತ, ಯಾಕ್ರಿ ಮಾಮಾರ, ಅತ್ತಿಯವ್ರು ಇನ್ನೂ ಮುತ್ತೈದೆ ಅದಾರ, ಅವ್ರಿಗೆ ಹಚ್ಚಿದ ಬಿಂದಿ ಯಾಕೆ ತೆಗೆದು ಹೋಗದ್ರಿ ಅಂತ ಕೇಳಿದ್ದಕ್ಕ ನಿಟ್ಟುಸಿರು ಬಿಡುತ್ತಾ ಮಹಾದೇವಪ್ಪ ಹೇಳ್ತಾನ, ಯಾವ ಒಂದು ಗಂಡಗ ತನ್ನ ಹೆಂಡತಿಗೆ ಒಂದು ಬಿಂದಿ ಖರೀದಿ ಮಾಡುವಷ್ಟು ಕುವತ್ತಿಲ್ಲ, ಅಂತದ್ರಾಗ ಆಕಿ ಸತ್ತ ಮ್ಯಾಗ ಈ ಒಂದು ತೋರ್ಕಿ ಯಾಕೆ ಮಾಡ್ಬೇಕಂತೀರಿ ನೀವು ಅಂತೇಳಿ ಮಹಾದೇವಪ್ಪ ದೇವ್ರ ಕೋಣೆಯಾಗಿದ್ದ ಕುಂಕುಮ ತಗೊಂಬಂದ ಬಿಂದಿ ಮಾಡಿ ಹಚ್ಚಿ ಪಾರ್ವತಿ ದೇವಿಯನ್ನ ದಿಟ್ಟಿಸಿ ನೋಡ್ಕೊಂತನ ಪ್ರಾಣ ಬಿಡ್ತಾನ. ಛೇ, ಎಂತ ಕಲಿಯುಗ ಬಂದೈತ್ ನೋಡ್ರಿ. ಅದಕ್ಕಾಗಿ ಸ್ನೇಹಿತರೆ, ನಾವೆಲ್ರೂ ಈ ವಯಸ್ಸಾದವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ ಅವರಿಗೆ ಗೌರವ ಕೊಡೋಣ, ಮತ್ತ ಸತ್ ಮ್ಯಾಗ ಮಾಡೋ ಕಾಳಜಿಯನ್ನು ಬಿಟ್ಟು ಅವರ ಜೀವಂತ ಇದ್ದಾಗ ಮಾಡೋಣ. ಗುಡ್ಯಾಗ ಕುಂತ ದೇವಿಗೆ ರೇಷ್ಮಿ ಸೀರೆ ಕೊಡಿಸೋ ಬದಲ ಮನ್ಯಾಗಿರೋ ವಯಸ್ಸಾದ ತಾಯಿಗೆ ಒಂದು ಸಾದಾ ಸೀರೆ ಕೊಡಿಸಿದ್ರೂ ಸಾಕ, ಆ ಗರ್ಭಗುಡಿಯಾಗಿರೋ ದೇವತೆ ಕೂಡ ಸಂತೋಷ ಪಡ್ತಾಳ. ಏನಂತೀರಿ ಸ್ನೇಹಿತರೆ? ಒಮ್ಮೆ ಒಂದಿಬ್ರು ಗಂಡ ಹೆಂಡತಿ ಕೂಡಿ ಪ್ರಾಣಿಗಳನ್ನ ನೋಡಾಕ ಪ್ರಾಣಿ ಸಂಗ್ರಹಾಲಯಕ್ಕ ಅಂದ್ರ ಜೂಕ್ ಬಂದ್ರ. ಅವರಿಬ್ರು ಎಲ್ಲಾ ಪ್ರಾಣಿಗಳನ್ನ ನೋಡ್ಕೊಂತನ ಮಂಗ್ಯಾನ್ ಕೂಡಿ ಹಾಕಿದ ಸ್ಥಳಕ್ಕ ಬಂದ್ರ. ಒಳಗೆ 2 ಮಂಗ್ಯಾಗಳು ಇದ್ವು. ಅವೇನು ಮಾಡಾಕತ್ತಿದ್ವು ಅಂದ್ರ, ಗಂಡು ಮಂಗ್ಯ ಹೆಣ್ ಮಂಗ್ಯ ಜೋಡಿ ಆಟ ಆಡುದು, ತಲೆಯಾಗ ಏನ್ ನೋಡುದು, ಹಿಂಗೆಲ್ಲಾ ಮಾಡಾಕತ್ತಿತ್ತ. ಇದನ್ನೆಲ್ಲ ನೋಡಿದ ಹೆಂಡತಿ ತನ್ನ ಗಂಡಗ, ನೋಡ್ರಿ ಅಲ್ಲೇ ಆ ಗಂಡು ಮಂಗ್ಯ ಎಷ್ಟು ರೊಮ್ಯಾಂಟಿಕ್ ಐತಿ, ಅದು ತನ್ನ ಪಾರ್ಟ್ನರ್ ಜೋಡಿ ಹೆಂಗ ಆಟ ಆಡಕತ್ತೈತಿ, ಒಟ್ಟ ಅದನ್ನ ಬಿಟ್ಟು ಸರಿವಲ್ದ ಅಂತ ಹೇಳ್ತಾಳ. ಅದಕ್ಕಿ ಗಂಡ ಏನೂ ಹೇಳುವುದಿಲ್ಲ, ಹಂಗ ಮುಂದಕ್ಕೆ ನೋಡ್ಕೊಂತನ ಹೋಗ್ತಾರ. ಸ್ವಲ್ಪ ಹೊತ್ತ ಆದ್ಮೇಲೆ ಇಬ್ರು ಕೂಡಿ ಸಿಂಹಗಳನ್ನ ಕೂಡಿ ಹಾಕಿದ ಜಾಗಕ್ಕ ಬರ್ತಾರ. ಅಲ್ಲಿ ಅವನ ಹೆಂಡತಿ ನೋಡ್ತಾಳ, ಗಂಡ ಸಿಂಹ ಮತ್ತು ಹೆಣ್ಣು ಸಿಂಹ ಒಂದ ಪಂಜರದಾಗಿದ್ರು ಒಂದಕ್ಕೊಂದು ಸಂಬಂಧ ಇಲ್ದಾರಂಗ
ಕುಂತು ಬಿಟ್ಟಿದ್ವು. ಗಂಡ ಸಿಂಹ ಅಂತೂ ನನಗೊಬ್ಬಾಕಿ ಲೈಫ್ ಪಾರ್ಟ್ನರ್ ಅದಾಳ ಅನ್ನೋದ ಮರ್ತು ಕುಂತಿತ್ತ. ಮತ್ ಇದನ್ನೆಲ್ಲಾ ನೋಡಿದ ಹೆಂಡತಿ ದುಃಖದಿಂದ ತನ್ನ ಗಂಡಗ ನೋಡ್ರಿದ ಎಂತ ಪ್ರಾಣಿ ಐತಿ, ತನ್ನ ಪಾಡಿಗೆ ತಾನ ಒಂದ ಸಪ್ರೇಟ್ ಕುಂತು ಬಿಟ್ಟೈತಿ, ಇದು ಒಂದೀಟು ತನ್ನ ಪಾರ್ಟ್ನರ್ ಜೋಡಿ ಆಟ ಆಡವಲ್ದು, ಮತ್ ಅದನ್ನ ಕಣ್ಣೆತ್ತಿಯೂ ಸಹಿತ ನೋಡವಲ್ದು, ಇವೆರಡರ ನಡಬೇಕ ಪ್ರೀತಿ ಅನ್ನೋದ ಇಲ್ಲ ಅಂತ ಹೇಳಿದ್ದಕ್ಕ ಗಂಡ ಈ ಸಲ ಏನ್ ಮಾಡಿದ್ನಂದ್ರ 2 ಸಣ್ಣ ಕಲ್ ತಗೊಂಬಂದ ಅಕ್ಕಿ ಕೈಯಾಗ ಕೊಟ್ಟ, ಇದನ್ನೊಂದ್ ಸ್ವಲ್ಪ ಆ ಹೆಣ್ಣು ಸಿಂಹದ ಕಡೆ ಒಗದ್ ನೋಡಂತ ಕೊಟ್ಟ. ಆಕಿ ತಡನ ಮಾಡ್ಲಿಲ್ಲ, ಗುರಿ ಇಟ್ಟು ಒಗದ ಬಿಟ್ಲ. ಆ ಕಲ್ಲು ಇನ್ನೇನ ಆ ಹೆಣ್ಣು ಸಿಂಹಕ್ಕೆ ಬಡಿತೈತಿ ಅನ್ನೋ ಅಷ್ಟ್ರಾಗ ಗಂಡ ಸಿಂಹ ಗರ್ಜನೆ ಮಾಡ್ಕೊಂತ ಓಡಿ ಹೋಗಿ ಆ ಕಲ್ಲು ಅದಕ್ಕೆ ಬಡಿಲಾರ್ದಂಗ ತನ್ನ ಪಂಜಾದಿಂದ ತಡಿತ. ಇದಾದ ಮೇಲೆ ಗಂಡ ತನ್ನ ಹೆಂಡತಿಗೆ ಇನ್ನೊಂದು ಕಲ್ಲು ಕೊಟ್ಟ, ಈಗ ಇದನ್ನ ಆ ಹೆಣ್ಣು ಮಂಗ್ಯಾಗ ಒಗದ್ ನೋಡಂತ ಕೊಟ್ಟ. ಅದಕ್ಕಿ ಆ ಕಲ್ಲು ಹೆಣ್ಣು ಮಂಗ್ಯಾನ ಕಡೆ ಒಗದ್ಗೊಳೆ ಆ ಗಂಡ ಮಂಗ್ಯ ತನ್ನ ಪಾರ್ಟ್ನರ್ನ ಅಲ್ಲೇ ಬಿಟ್ಟ ತನ್ನ ಪ್ರಾಣ ಉಳಿಸ್ಕೊಳಾಕ ಯಜ್ಞೋ ಬಿದ್ನೋ ಅನ್ಕೋಂತ ಗಿಡ ಏರಿ ಕುಂತ್ಕೊಂಡು ಬಿಡ್ತ. ಆಗ ತನ್ನ ಹೆಂಡತಿಗೆ ಗಂಡ ನೋಡಿದಿಲ್ಲೋ ಯಾರು ಹೆಂಗ ಪ್ರೀತಿ ಮಾಡ್ತಾರಂತ, ನಮ್ಮ ಸುತ್ತಮುತ್ತಲು ಈ ಮಂಗ್ಯಾನಂತವ್ರ ಬಾಳ ಮಂದಿ ಅದಾರ, ಒಳಗೆಲ್ಲ ಪೋಕಾಕಿ ಹೊರಗ್ ನೋಡಿದ್ರೆ ತೋರ್ಕಿ ಪ್ರೀತಿ ಮಾಡ್ತಿರ್ತಾರ. ಅದ ನಿಜವಾದ ಪ್ರೀತಿ ಮಾಡೋರು ಆ ಸಿಂಹದಂಗ ತೋರ್ಕಿ ಪ್ರೀತಿಯಿಂದ ದೂರ ಉಳ್ಕೊಂಡ ನಿಸ್ವಾರ್ಥ ಪ್ರೀತಿಯನ್ನ ಹಂಚುತ್ತಾ ಒಬ್ಬಂಟಿಗರಾಗಿ ಬದುಕ್ತಿರ್ತಾರ. ಹಂಗಾಗಿ ನಾವೆಲ್ಲರೂ ಇಂಥ ಮಂಗ್ಯಾಗಳಿಂದ ಎಚ್ಚರಿಕೆ ವಹಿಸಿ ಆ ಸಿಂಹದಂಗ ನಮ್ಮನ್ನ ನಂಬಿದವ್ರಿಗೆ ಗೌರವ, ರಕ್ಷಣೆ ಮತ್ತು ನಿಜವಾದ ಪ್ರೀತಿ ಕೊಡುತ್ತಾ ಬದುಕಿ ಬಾಳೋಣ. ಅಂಡರ್ಸ್ಟ್ಯಾಂಡ್? ಪ್ರಿಯ ವೀಕ್ಷಕರೇ, ನಮ್ಮ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಂಗ ಲೈಕ್ ಮತ್ತು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ರಾಧೆ ರಾಧೆ. चलिए, मुझे आप सभी से बात करके बहुत अच्छा लगा. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं.